ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಇನ್ನೋವೇಟಿವ್ ಎಕ್ಸಾಮ್ ಅಪ್ಡೇಟ್ ಚಾನಲ್ಗೆ ಸ್ವಾಗತ. ಗೈಸ್, CBSE ಅವರು ಒಂದು ರೆಕ್ರೂಟ್ಮೆಂಟ್ ಅನೌನ್ಸ್ ಮಾಡಿದ್ರು. ಅದು ಈ ವರ್ಷದ ಮೊದಲನೇ ರೆಕ್ರೂಟ್ಮೆಂಟ್. ಆ ರೆಕ್ರೂಟ್ಮೆಂಟ್ ಬಗ್ಗೆ ಫುಲ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಮುಂದೋಗೋಣ. ವೇಕೆನ್ಸಿ ಡೀಟೇಲ್ಸ್ ಏನಪ್ಪ ಅಂದರೆ, ಸೂಪರಿಂಟೆಂಡೆಂಟ್ ಅದು 142 ಪೋಸ್ಟಿಂಗ್ ಇದೆ. ಅದು ಅನ್ರಿಸರ್ವ್ಡ್ ಕ್ಯಾಟಗರಿ 15, SC 21, ST 10, OBC 38, EWS 14. ಜೂನಿಯರ್ ಅಸಿಸ್ಟೆಂಟ್ 70 ಇದೆ. ಅದು ಅನ್ರಿಸರ್ವ್ಡ್ 5, SC 9, ST 9, OBC 34, EWS 13. ಟೋಟಲ್ ಪೋಸ್ಟ್ ಎಷ್ಟಿದೆ ಅಂದರೆ 212 ಪೋಸ್ಟ್ ಇದೆ. ಅಪ್ಲಿಕೇಶನ್ ಫೀ ಬಂದು ನಿಮಗೆ ಅನ್ರಿಸರ್ವ್ಡ್ OBC EWSಗೆ 800 ರುಪೀಸ್ ಇದೆ. SC ST ಮತ್ತು ಫಿಮೇಲ್ PH ಅದಕ್ಕೆ ಅವ್ರಿಗೆ ಯಾವುದೇ ಅಪ್ಲಿಕೇಶನ್ ಫೀ ಇರೋದಿಲ್ಲ. ನೆಕ್ಸ್ಟ್ ಬರೋದ್ರೆ ಎಲಿಜಿಬಿಲಿಟಿ ನಿಮ್ಗೆ ಏನಪ್ಪಾ ಅಂದರೆ, ಸೂಪರಿಂಟೆಂಡೆಂಟಲ್ಲಿ ಬ್ಯಾಚುಲರ್ಸ್ ಡಿಗ್ರಿ ಇರಬೇಕು, ಯಾವುದೇ ಯೂನಿವರ್ಸಿಟಿ ಆರ್ ಈಕ್ವಲೆಂಟ್. ವರ್ಕಿಂಗ್ ನಾಲೆಜ್ ಆಫ್ ಕಂಪ್ಯೂಟರ್ ವರ್ಕಿಂಗ್ ನಾಲೆಜ್ ಇರಬೇಕು. ಕಂಪ್ಯೂಟರ್ ಅಪ್ಲಿಕೇಶನ್ ಸಚ್ ಆಸ್ ವಿಂಡೋಸ್, MS ಆಫೀಸ್, ಹ್ಯಾಂಡ್ಲಿಂಗ್ ಆಫ್ ಲಾರ್ಜ್ ಡಾಟಾಬೇಸ್, ಇಂಟರ್ನೆಟ್, ಅದ್ರ ಬಗ್ಗೆ ನಿಮಗೆಲ್ಲ ಡೀಟೇಲ್ ಇನ್ಫಾರ್ಮೇಷನ್ ಗೊತ್ತಿರಬೇಕು. ಅದು ನಿಮಗೆ ಹ್ಯಾಂಡಲ್ ಮಾಡಕ್ಕೆ ಬರಬೇಕು. ಜೂನಿಯರ್ ಅಸಿಸ್ಟೆಂಟ್ ಅದ್ರದ್ದು ಎಲಿಜಿಬಿಲಿಟಿ ಏನಪ್ಪ ಅಂದರೆ 12th ಕ್ಲಾಸ್ or equivalent qualification from recognized university or board. A typing speed of 35 words per minute in English or 30 words per minute in Hindi. ನಿಮಗೆ ಟೈಪಿಂಗ್ ಎಫಿಷಿಯನ್ಸಿ ಇರಬೇಕು. ಅದರಲ್ಲಿ 35 ವರ್ಡ್ಸ್ ಇನ್ ಇಂಗ್ಲೀಷ್ ಆರ್ 30 ವರ್ಡ್ಸ್ ಇನ್ ಹಿಂದಿ ಇರಬೇಕು. ಕಂಪ್ಯೂಟರ್ ಮಾಡೋಕೆ ಗೊತ್ತಿರಬೇಕು ನಿಮಗೆ. ಏಜ್ ಲಿಮಿಟ್ ಬಂದು ನಿಮಗೆ ಮಿನಿಮಮ್ ಏಜ್ 18 ಇಯರ್ಸ್, ಮ್ಯಾಕ್ಸಿಮಮ್ ಏಜ್ ಫಾರ್ ಜೂನಿಯರ್ ಅಸಿಸ್ಟೆಂಟ್ 27, ಮ್ಯಾಕ್ಸಿಮಮ್ ಏಜ್ ಫಾರ್ ಸೂಪರಿಂಟೆಂಡೆಂಟ್ 30 ಇಯರ್ಸ್. ನೆಕ್ಸ್ಟ್ ಬರೋದಾದ್ರೆ ಎಕ್ಸಾಮ್ ಪ್ರೋಸೆಸ್ ಸೂಪರಿಂಟೆಂಡೆಂಟ್ಗೆ MCQ ಬೇಸ್ಡ್ ಪ್ರಿಲಿಮ್ಸ್ ಎಕ್ಸಾಮ್. ಅದ್ರ ನಿಮಗೆ ಎಕ್ಸಾಮ್ ನಂಬರ್ 1. ಎಕ್ಸಾಮ್ ನಂಬರ್ 2 ಬಂದು ನಿಮಗೆ ಡಿಸ್ಕ್ರಿಪ್ಟಿವ್ ರಿಟರ್ನ್ ಮೇನ್ ಎಕ್ಸಾಮ್. ಆಮೇಲೆ ನೀವು ಟೈಪಿಂಗ್ ಮಾಡೋದು ಗೊತ್ತಿರಬೇಕು. 35 ವರ್ಡ್ಸ್ ಇನ್ ಇಂಗ್ಲೀಷ್ ಆರ್ 30 ವರ್ಡ್ಸ್ ಇನ್ ಹಿಂದಿ. ನೆಕ್ಸ್ಟ್ ನಿಮಗೆ ಜೂನಿಯರ್ ಅಸಿಸ್ಟೆಂಟ್ ಎಕ್ಸಾಮ್ ಪ್ರೋಸೆಸ್ ಬರೋದಾದ್ರೆ ಒಂದೇ ಎಕ್ಸಾಮ್ ಇರುತ್ತೆ. ಅದು ನಿಮಗೆ MCQ ಎಕ್ಸಾಮ್ ಇರುತ್ತೆ. ಅದಾದ್ಮೇಲೆ ನಿಮಗೆ ಟೈಪಿಂಗ್ ಸ್ಪೀಡ್ ಎಕ್ಸಾಮ್ ಇರುತ್ತೆ. ಟೈಪಿಂಗ್ ಸ್ಪೀಡ್ ಎಕ್ಸಾಮಲ್ಲಿ 35 ವರ್ಡ್ಸ್ ಇನ್ ಇಂಗ್ಲೀಷ್ ಆರ್ 30 ವರ್ಡ್ಸ್ ಇನ್ ಹಿಂದಿ ಮಾಡೋಕೆ ಗೊತ್ತಿರಬೇಕು. ಸಿಟೀಸ್ ಆಫ್ ಎಕ್ಸಾಮಿನೇಷನ್, ನಿಮಗೆ ಯಾವ ಸಿಟಿಲಿ ಎಕ್ಸಾಮ್ ಅಪ್ಲಿಕೇಶನ್ ಹಾಕ್ಬೋದು ಅಂತ ನೋಡೋದಾದ್ರೆ ನಿಮಗೆ 14 ಸಿಟಿ ಇದೆ ಆಲ್ ಓವರ್ ಇಂಡಿಯಾ. ಅದರಲ್ಲಿ ನಮ್ಮ ಕರ್ನಾಟಕದವ್ರಿಗೆ ಕೊಟ್ಟಿರೋದು ಒಂದೇ ಸಿಟಿ, ಬ್ಯಾಂಗ್ಳೂರ್. ನೆಕ್ಸ್ಟ್ ಬರೋದ್ರೆ ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಬಂದು January 1st, 2025, ಈ ವರ್ಷದ ಮೊದಲೇ ಜಾಬ್ ಅಪ್ಲಿಕೇಶನ್. ಆಮೇಲೆ ನೆಕ್ಸ್ಟ್ ಲಾಸ್ಟ್ ಡೇಟ್ ಬಂದು 31st January 2025. ಗೈಸ್, ನಿಮಗೆ ಇನ್ನೂ ಇದ್ರದ್ದು ಲಿಂಕ್ ಅಪ್ಡೇಟ್ ಮಾಡಿಲ್ಲ CBSE ಅವರು. ಅಪ್ಡೇಟ್ ಮಾಡಿದ ತಕ್ಷಣ ನಿಮಗೆ ನಾವು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಅಪ್ಡೇಟ್ ಮಾಡ್ತೀವಿ. ಮತ್ತು ನಿಮಗೆ ಈ ಜಾಬ್ ವೇಕೆನ್ಸಿ ಡೀಟೇಲ್ಸ್ ಬೇಕಂತಂದರೆ, ಫುಲ್ ನೋಟಿಫಿಕೇಶನ್ ಬೇಕು ಅಂತಂದರೆ ಅದ್ರದ್ದು ಗೂಗಲ್ ಡ್ರೈವ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ಗೈಸ್, ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.